ಓಂ ಗಂ ಗಣಪತಿಯೇ ನಮಃ ಶ್ರೀಮಾತ್ರೇ ನಮಃ. ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಆಚರಿಸುವಂತಹ ವ್ರತಗಳಲ್ಲಿ ಶ್ರೀ ಮಂಗಳಗೌರಿ ವ್ರತ ಅನ್ನೋದು ಕೂಡ ಒಂದು. ಈ ವ್ರತವನ್ನು ಹೊಸದಾಗಿ ಮದುವೆಯಾದಂತಹ ನವಜೋಡಿಗಳು ಪತಿಯ ದೀರ್ಘಾಯುಷ್ಯು ಹಾಗೂ ಸಂತೋಷವಾದ ದಾಂಪತ್ಯ ಜೀವನವನ್ನು ಪಡೆಯಲು ಸಲುವಾಗಿ ಆಚರಿಸಲಾಗುತ್ತದೆ. ಎಷ್ಟೋ ಪುಣ್ಯದಾಯಕವಾದ ಹಾಗೂ ಅಲ್ಪಾಯುಷಿಗೂ ಕೂಡ ದೀರ್ಘಾಯುಷನ್ನು ಪ್ರಸಾದಿಸುವ ಈ ವ್ರತವನ್ನು ಶ್ರೀ ಭವಿಷ್ಯೋತ್ತರ ಪುರಾಣದಲ್ಲಿ ಭಗವಾನ್ ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಈ ರೀತಿ ಹೇಳುತ್ತಾನೆ. ಈ ವ್ರತಕ್ಕೆ ಸಂಬಂಧಿಸಿದ ಈ ಕಥೆ ಅನ್ನೋದು ಸ್ತ್ರೀಯರಿಗೆ ವೈಧವ್ಯ ಬಾರದ ವ್ರತ ಎಂಬುದಾಗಿ ವರ್ಣಿಸಿದ್ದಾನೆ. ಇಂತಹ ಮಹತ್ವಪೂರ್ಣವಾದ ವ್ರತವನ್ನು ಮಾಡಲು ಸಾಧ್ಯವಾಗದವರು ಕನಿಷ್ಠ ಪಕ್ಷ ಶ್ರದ್ಧೆಯನ್ನಿಟ್ಟು ಶಿವಪಾರ್ವತಿಯರಿಗೆ ಪೂಜೆಯನ್ನು ಮಾಡಿ ಈ ವ್ರತಕಥೆಯನ್ನು ಭಕ್ತಿ ಹಾಗೂ ಅಚಲವಾದ ನಂಬಿಕೆಯಿಟ್ಟು ಒಮ್ಮೆ ಕೇಳಿದರೆ ಸಾಕು. ಶಿವಪಾರ್ವತಿಯರ ಅನುಗ್ರಹದಿಂದ ನಮ್ಮಯ ಮಾಂಗಲ್ಯ ಬಲ ಅನ್ನೋದು ಹೆಚ್ಚಾಗುತ್ತದೆ. ಈಗ ನಾವು ಈ ವ್ರತಕ್ಕೆ ಸಂಬಂಧಿಸಿದ ವ್ರತಕಥೆಯನ್ನು ತಿಳಿಯೋಣ. ಈ ಕಥೆಯ ಪ್ರಕಾರ ನಾವು ನೋಡುವುದಾದರೆ, ಕುಂಡಿನವೆಂಬ ನಗರದಲ್ಲಿ ಧರ್ಮಪಾಲನೆಂಬ ಧನಿಕನಾದ ಹಾಗೂ ಬ್ರಾಹ್ಮಣ ಪ್ರಿಯನಾದ ವೈಶ್ಯನೊಬ್ಬ ತನ್ನ ಪತ್ನಿಯೊಡನೆ ಇದ್ದನು. ಆತನಿಗೆ ಎಷ್ಟೇ ಭೋಗಭಾಗ್ಯವಿದ್ದರೂ ಕೂಡ ಪುತ್ರ ಸಂತಾನವಿಲ್ಲದೆ ದುಃಖಿಯಾಗಿದ್ದನು. ಆತನ ಮನೆಗೆ ರುದ್ರಾಕ್ಷಿ ಮಾಲೆ ಧರಿಸಿದ ಸುರೂಪಿಯಾದ ಹಾಗೂ ಭಸ್ಮಧಾರಿಯಾದ ಭಿಕ್ಷಕನು ನಿತ್ಯವೂ ಬರುತ್ತಿದ್ದರು. ಅವರು ಅನ್ನವನ್ನು ಮಾತ್ರ ಎಂದೂ ಕೂಡ ಸ್ವೀಕರಿಸುತ್ತಿರಲಿಲ್ಲ. ಇದರಿಂದ ನೊಂದಂತಹ ಧರ್ಮಪಾಲನ ಪತ್ನಿಯು ತನ್ನಯ ಗಂಡನಿಗೆ ತನ್ನ ಮನಸ್ಸಿನಲ್ಲಿ ಇರುವಂತಹ ದುಃಖವನ್ನು ತೋಡಿಕೊಂಡಾಗ ಗಂಡನಾದವನು, ಪ್ರಿಯೇ, ಆ ಭಿಕ್ಷಕ ಇನ್ನೊಮ್ಮೆ ಏನಾದರೂ ಮನೆಯ ಕಡೆ ಬಂದಾಗ ಆತನಿಗೆ ಕಾಣದಂತೆ ಅಡಗಿದ್ದು ಆತನ ಜೋಳಿಗೆಯಲ್ಲಿ ಸುವರ್ಣಗಳನ್ನು ಹಾಕು ಎಂದನು. ಮಾರನೇ ದಿನ ಆ ಭಿಕ್ಷಕನು ಬರುವುದನ್ನೇ ಕಾಯುತ್ತಿದ್ದ ಆಕೆಯು ಪತಿಯ ಮಾತಿನಂತೆ ಸುವರ್ಣ ನಾಣ್ಯಗಳನ್ನು ತೆಗೆದುಕೊಂಡು ಆ ಭಿಕ್ಷಕನ ಜೋಳಿಗೆಯಲ್ಲಿ ಹಾಕುವ ಪ್ರಯತ್ನವನ್ನು ಮಾಡುತ್ತಿರುವಾಗ ಅಕಸ್ಮಾತ್ತಾಗಿ ಭಿಕ್ಷಕನ ರೂಪದಲ್ಲಿ ಇರುವಂತಹ ಮಹಾಶಿವನು ಆಕೆಯನ್ನು ತಡೆದು, ನನ್ನಯ ಅನುಮತಿ ಇಲ್ಲದೆ ಹೇಗೆ ನೀನು ನನ್ನಯ ಜೋಳಿಗೆಯಲ್ಲಿ ಸುವರ್ಣ ನಾಣ್ಯಗಳನ್ನು ಹಾಕುವೆ ಎಂದು ಪ್ರಶ್ನೆ ಮಾಡುವ ಮೂಲಕ ನಿನಗೆ ಇದುವರೆಗೂ ಕೂಡ ಸಂತಾನ ಭಾಗ್ಯ ಅನ್ನೋದು ಇಲ್ಲ. ಈ ದಿನ ನೀನು ಮಾಡಿದಂತಹ ಈ ಪಾಪಕರ್ಮದಿಂದ ನಿನಗೆ ಸಂತಾನ ಭಾಗ್ಯ ಅನ್ನೋದು ದೊರೆಯುವುದು ಎಲ್ಲಿ ಅಂತ ಹೇಳಿದಾಗ ತಕ್ಷಣವೇ ಆ ಸಾಧ್ವಿ ಮಣಿಯು ತನ್ನಯ ಮನಸ್ಸಿನಲ್ಲಿ ಈ ರೀತಿ ಅಂದುಕೊಳ್ಳುತ್ತಾಳೆ. ಅದು ಏನು ಅಂದರೆ, ತನಗೆ ಸಂತಾನವಿಲ್ಲದ ವಿಷಯ ಈ ಭಿಕ್ಷಕನಿಗೆ ಹೇಗೆ ಗೊತ್ತು? ಈ ಭಿಕ್ಷಕನು ಸಾಮಾನ್ಯದವನಲ್ಲ, ಸಿದ್ಧಿಪುರುಷನೇ ಆಗಿರುತ್ತಾನೆ, ಇಲ್ಲವೇ ದೇವಾದಿದೇವನೇ ಆಗಿರುತ್ತಾನೆ ಎಂಬ ದೃಢ ಸಂಕಲ್ಪವನ್ನು ಮಾಡಿಕೊಂಡು ಭಿಕ್ಷಕನ ರೂಪದಲ್ಲಿ ಇರುವಂತಹ ಪರಮೇಶ್ವರನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ಸ್ವಾಮಿ, ತಿಳಿದು ಅಥವಾ ತಿಳಿಯದೆ ನಾವುಗಳು ಯಾವ ಜನ್ಮದಲ್ಲಿ ಮಾಡಿದಂತಹ ಪಾಪಕರ್ಮದ ನಿಮಿತ್ತ ಈ ಜನ್ಮದಲ್ಲಿ ನಮಗೆ ಇದುವರೆಗೂ ಕೂಡ ಸಂತಾನ ಫಲ ಅನ್ನೋದು ದೊರೆತಿಲ್ಲ. ಜೊತೆಗೆ ಸದ್ಯಕ್ಕೆ ನೀವು ಅಂದ ಮಾತುಗಳಿಂದ ನಾನು ತುಂಬ ದುಃಖಿತಳಾಗಿದ್ದೇನೆ. ಈ ಪಾಪ ಪರಿಹಾರಕ್ಕಾಗಿ ಸೂಕ್ತ ಮಾರ್ಗವನ್ನು ಸೂಚಿಸಿ ಅಂತ ಬೇಡಿಕೊಂಡಳು. ಆಗ ಭಿಕ್ಷಕನ ರೂಪದಲ್ಲಿ ಇರುವಂತಹ ಪರಮೇಶ್ವರನು ಆ ಸಾಧ್ವಿ ಮಣಿಯನ್ನು ಕುರಿತು,
ನಿನ್ನ ಗಂಡನು ನೀಲಿ ವಸ್ತ್ರವನ್ನು ಧರಿಸಿ ನೀಲಿ ಕುದುರೆಯ ಮೇಲೆ ಹತ್ತಿ ಅರಣ್ಯಕ್ಕೆ ಹೋಗಲಿ. ಕುದುರೆ ಎಡವಿ ಬೀಳುವವರೆಗೂ ಕೂಡ ಹೋಗಿ ಬಿದ್ದ ನೆಲವನ್ನು ಅಗೆಯಲಿ. ಅಲ್ಲಿ ರತ್ನ ಮಾಣಿಕ್ಯಾದಿಗಳಿಂದ ಕೂಡಿದ ದೇವಾಲಯದಲ್ಲಿ ಪಾರ್ವತೀದೇವಿ ಇರುತ್ತಾಳೆ. ಆಕೆಯನ್ನು ಭಕ್ತಿಯಿಂದ ಪೂಜಿಸಿದರೆ ನಿಮ್ಮನ್ನು ಉದ್ಧರಿಸುವಳು ಎಂದನು. ವೈಶ್ಯಪತ್ನಿಯು ಭಿಕ್ಷಕನಿಗೆ ನಮಿಸಲು ಆತನು ಅಂತರ್ಧ್ಯಾನನಾದನು. ಈ ಸುದ್ದಿಯನ್ನು ಗಂಡನಿಗೆ ಎಲ್ಲವನ್ನೂ ಹೇಳಿದಳು. ಅದರಂತೆ ಧರ್ಮಪಾಲನು ನೀಲಿ ಕುದುರೆಯ ಏರಿ ಹೊರಟ. ಎಲ್ಲವೂ ಕೂಡ ಭಿಕ್ಷಕನು ಹೇಳಿದಂತೆ ಆಯಿತು. ದಾರಿಯಲ್ಲಿ ಭಯಾನಕ ಕಾನನದಲ್ಲಿ ಕ್ರೂರ ಮೃಗಗಳನ್ನು ದಾಟಿ ನಡೆದ. ಕುದುರೆ ಎಡವಿದ ಸ್ಥಳದಲ್ಲಿ ನೆಲ ಅಗೆದ. ಅಲ್ಲಿ ದೇವಾಲಯವು ಕಾಣಿಸಿತು. ಅದರಲ್ಲಿ ಇದ್ದಂತಹ ಪಾರ್ವತೀದೇವಿಯನ್ನು ಷೋಡಶೋಪಚಾರಗಳಿಂದ ಪೂಜಿಸಿದ. ಇದರಿಂದ ತೃಪ್ತಳಾದ ಪಾರ್ವತೀದೇವಿಯು ಅತುಲ ಐಶ್ವರ್ಯವನ್ನು ನೀಡುವುದಾಗಿ ನುಡಿದಳು. ಆದರೆ ಧರ್ಮಪಾಲನು ಮಾತ್ರ ಸಂತಾನ ಭಿಕ್ಷೆಯನ್ನು ಬೇಡಿದ. ಅದಕ್ಕೆ ಪಾರ್ವತೀದೇವಿಯು, ಧರ್ಮಪಾಲ, ನಿನಗೆ ಆನಂದದಾಯಕ ಪುತ್ರಭಾಗ್ಯ ಅನ್ನೋದು ಇಲ್ಲ. ಆದರೂ ಕೂಡ ವಿಧವೆಯಾಗುವಂತಹ ಕನ್ಯೆ ಬೇಕೇ? ಅಲ್ಪಾಯುಷಿಯಾದ ಅಥವಾ ದೀರ್ಘಾಯುಷಿಯಾದ ಅಂಧನಾದ ಮಗ ಬೇಕೇ ಎಂದು ಕೇಳಿದಳು. ಆದರೆ ಧರ್ಮಪಾಲನು ಅಲ್ಪಾಯುಷಿಯಾದ ಮಗನನ್ನೇ ಬೇಡಿದನು. ಅದಕ್ಕೆ ದೇವಿಯು, ನನ್ನ ಹತ್ತಿರವಿರುವ ಗಣಪತಿಯ ನಾಭಿಯನ್ನು ಏರಿ ಅದರ ಬಳಿ ಇರುವಂತಹ ಮಾವಿನ ಮರದಲ್ಲಿ ಅದ್ಭುತವಾದ ಹಣ್ಣುಗಳನ್ನು ಕೊಯ್ದು ನಿನ್ನ ಹೆಂಡತಿಗೆ ಕೊಡು. ಅದರಿಂದ ನಿನಗೆ ಸಂತಾನವಾಗುತ್ತದೆ ಎಂದಳು. ಧರ್ಮಪಾಲನು ಹಾಗೆಯೇ ಮಾಡಿದ. ಅದರಲ್ಲೂ ಕೂಡ ಲೋಭದಿಂದ ಮರದಲ್ಲಿನ ಹಲವಾರು ಹಣ್ಣುಗಳನ್ನು ಕೊಯ್ದನು. ಆದರೆ ಧರ್ಮಪಾಲನಿಗೆ ಸಿಕ್ಕ ಹಣ್ಣು ಒಂದೇ. ಸಾಲದ್ದಕ್ಕೆ ಗಣಪತಿಯ ಸಿಟ್ಟಿಗೂ ತುತ್ತಾಗಿ ನಿನ್ನ ಮಗನು 16ನೇ ವರ್ಷದಲ್ಲಿ ಸರ್ಪ ಕಚ್ಚಿ ಮೃತನಾಗಲಿ ಎಂಬ ಶಾಪಕ್ಕೂ ಗುರಿಯಾದ ಧರ್ಮಪಾಲ. ಅಂತೂ ಹಣ್ಣು ಪಡೆದ ಧರ್ಮಪಾಲ ಅದನ್ನು ಬಟ್ಟೆಯಲ್ಲಿ ಕಟ್ಟಿಕೊಂಡು ಬಂದು ಹೆಂಡತಿಗೆ ಕೊಟ್ಟ. ಆಕೆ ಸಕಾಲದಲ್ಲಿ ಗರ್ಭವತಿಯಾದಳು. ಪುತ್ರನನ್ನು ಹೆತ್ತಳು. ಮಗುವಿಗೆ ಜಾತಕ ಕರ್ಮ ಮಾಡಿದ. 6ನೇ ದಿನ ಷಷ್ಠೀದೇವಿ ಪೂಜೆ. 12ನೇ ದಿನ ಶಿವ ಎಂಬ ನಾಮಕರಣವನ್ನು ಮಾಡುವ ಮೂಲಕ ದಂಪತಿಗಳಿಬ್ಬರು ಪ್ರತಿನಿತ್ಯವೂ ಕೂಡ ದೈವಾರಾಧನೆ ಮಾಡುವ ಮೂಲಕ ದಾನ ಧರ್ಮಗಳನ್ನು ಮಾಡುವುದರ ಜೊತೆಗೆ ಸುಖ ಸಂತೋಷದಿಂದ ಜೀವನವನ್ನು ಸಾಗಿಸುತ್ತಿದ್ದರು. ಹೀಗೆ ಕಾಲ ಅನ್ನೋದು ಕಳೆಯುತ್ತಾ ಇರುವಾಗ 16ನೇ ವರ್ಷ ಬರಲು ತಾಯಿ ಮಗನಿಗೆ ಮದುವೆ ಮಾಡಬಯಸಿದಳು. ಆದರೆ ಧರ್ಮಪಾಲನು ಮಗನು ತನ್ನ ಸೋದರ ಮಾವನೊಡನೆ ಕಾಶಿಗೆ ಹೋಗಿ ಬರಲಿ, ನಂತರ ಮದುವೆ ಮಾಡುವೆ ಎಂದು ಕಾಶಿಗೆ ಕಳುಹಿಸಿದ. ಮಾವ ಅಳಿಯ ಇಬ್ಬರೂ ಕೂಡ ಕಾಶಿಗೆ ಪಯಣಿಸುತ್ತಾ ದಾರಿಯಲ್ಲಿ ಸದಾಚಾರಿಗಳಾಗಿ ಪ್ರತಿಷ್ಠಾಪುರ ಎಂಬಲ್ಲಿಗೆ ಬಂದರು. ಅಲ್ಲಿ ಕೆಲ ಕನ್ಯೆಯರು ಆಡುತ್ತಿದ್ದರು. ಅವರಲ್ಲಿ ಒಬ್ಬಳು ಸುಶೀಲೆ ಎನ್ನುವವಳನ್ನು ಅಸಭ್ಯ ರೀತಿಯಿಂದ ಬೈದಳು. ಇದರಿಂದ ನೊಂದ ಸುಶೀಲೆ, ನನ್ನ ತಾಯಿ ಮಂಗಲಗೌರಿ ವ್ರತ ಮಾಡಿರುವವಳು. ಆಕೆಯ ಅನುಗ್ರಹದಿಂದ ಯಾವ ಬಂಧು ಸ್ತ್ರೀಯೂ ವಿಧವೆಯಾಗುವುದಿಲ್ಲ. ಹೀಗಿರಲು ನಾನು ರಂಡೆ ಹೇಗಾದೆನು? ಇದನ್ನು ಕೇಳಿದ ಶಿವನ ಮಾವ, ಈ ಸುಶೀಲೆಯ ಕೈ ಮಂತ್ರಾಕ್ಷತೆಗಳು ಶಿವನ ಮೇಲೆ ಬಿದ್ದಲ್ಲಿ ಇವನೂ ಕೂಡ 100 ವರ್ಷ
ಬಾಳಿಯಾನು ಎಂದು ಭಾವಿಸಿ ಸುಶೀಲೆಯ ಮನೆಗೆ ಗೆಳೆಯನೊಡನೆ ಹೊರಟು ಅಲ್ಲಿಯೇ ಹತ್ತಿರದ ಕೆರೆಯ ಬಳಿ ವಾಸ ಮಾಡತೊಡಗಿದರು. ಸುಶೀಲೆಯ ತಂದೆ ಹರಿಯು ತನ್ನ ಮಗಳಿಗೆ ಮದುವೆ ಮಾಡಲು ಯೋಚಿಸಿ ಅರನೆಂಬ ವರನಿಗೆ ಕೊಡಲು ನಿಶ್ಚಯಿಸಿದನು. ಆದರೆ ಮದುವೆ ಹೊತ್ತಿಗೆ ವರನಿಗೆ ಜ್ವರ ಬಂದು ವಿವಾಹಕ್ಕೆ ತೊಂದರೆಯಾಗಲು ವರನ ತಂದೆ ತಾಯಿಗಳು ಶಿವನನ್ನು ಮದುವೆಯ ಕಾಲಕ್ಕೆ ವರನನ್ನಾಗಿ ಕೂಡಬೇಕು. ವಿವಾಹವಾದೊಡನೆ ನೀನು ಆತನನ್ನು ಕರೆದುಕೊಂಡು ಹೋಗೆಂದೆನ್ನಲು ಮಾವನು ಒಪ್ಪಿದನು. ಮದುವೆಯೂ ಆಯಿತು. ಅಂದು ರಾತ್ರಿ ಸುಶೀಲೆಯೊಡನೆ ಶಿವ ಮಲಗಿದ್ದನು. ಹಸಿವೆಯಿಂದಾಗಿ ಶಿವನು ತಿನ್ನಲು ಲಡ್ಡು ಮುಂತಾದವನ್ನು ಕೇಳಲು ಆಕೆಯು ತಂದುಕೊಟ್ಟಳು. ಶಿವನು ಸುವರ್ಣ ಪಾತ್ರೆಯಲ್ಲಿ ಇರುವಂತಹ ಎಲ್ಲ ಬಗೆಯ ತಿಂಡಿಗಳನ್ನು ತಿಂದು ತನ್ನ ಉಂಗುರವನ್ನು ಬೀಳಿಸಿ ಪಾತ್ರೆಯನ್ನು ನೆಲದಲ್ಲಿ ಗುಟ್ಟಾಗಿ ಉಗಿದು ನಿದ್ದೆ ಮಾಡಿದನು. ರಾತ್ರಿ ಸ್ವಪ್ನದಲ್ಲಿ ಬಂದ ಮಂಗಳಗೌರಿಯು ಸುಶೀಲೆಗೆ, ನಿನ್ನ ಗಂಡನನ್ನು ಕಚ್ಚಲು ಒಂದು ಭಾರೀ ಸರ್ಪ ಬರುತ್ತದೆ. ಹೇಳು, ಅದರ ಮುಂದೆ ಒಂದು ಗಡಿಗೆ ಇಡು, ಅದರಲ್ಲಿ ಸರ್ಪ ಹೋಗುತ್ತದೆ. ಆವಾಗ ನೀನು ಹಾಲನ್ನು ಅದರ ಮುಂದಿಟ್ಟು ಸರ್ಪವು ಗಡಿಗೆಯಲ್ಲಿ ಹೋದೊಡನೆ ನಿನ್ನ ಕುಪ್ಪಸವನ್ನು ಕಳಚಿ ಗಡಿಗೆಯನ್ನು ಬಿಗಿದು ಕಟ್ಟು. ಬೆಳಗ್ಗೆ ಎದ್ದು ಆ ಗಡಿಗೆಯನ್ನು ನಿನ್ನ ತಾಯಿಗೆ ದಾನವಾಗಿ ಕೊಡು ಎಂದಳು. ಇದನ್ನು ಕೇಳಿದ ಸುಶೀಲೆ ತಕ್ಷಣ ಎದ್ದು ಬುಸಗೊಟ್ಟುವ ಸರ್ಪವನ್ನು ನೋಡಿದಳು. ಮಂಗಳಗೌರಿ ಹೇಳಿದಂತೆ ಎಲ್ಲ ಮಾಡಿ ಮಲಗಿದಳು. ಬೆಳಗ್ಗೆ ಎದ್ದ ಶಿವ ತನ್ನ ಸ್ಥಳಕ್ಕೆ ಬಂದ. ಸುಶೀಲೆ ಗಡಿಗೆಯನ್ನು ತನ್ನ ತಾಯಿಗೆ ದಾನವಾಗಿ ಕೊಟ್ಟಳು. ತೆಗೆದು ನೋಡಲು ತಾಯಿಗೆ ಗಡಿಗೆಯಲ್ಲಿ ಮುತ್ತಿನ ಹಾರ ಕಂಡಿತು. ತಾಯಿ ಅದನ್ನು ತನ್ನ ಮಗಳಿಗೆ ಕೊಟ್ಟಳು. ಮಾರನೇ ದಿನ ರಾತ್ರಿ ಸುಶೀಲೆಯೊಡನೆ ಇರಲು ಹರ ತಾನೇ ವರನೆಂದು ಬಂದ. ತಾಯಿಯೂ ಕೂಡ ಆತನೊಡನೆ ಕ್ರೀಡಿಸಲು ಹೇಳಲು ಸುಶೀಲೆ ಮಾತ್ರ ಈತ ತನ್ನ ಪತಿಯಲ್ಲವೆಂದಳು. ನಿಜವಾದ ಅಳಿಯನನ್ನು ಹುಡುಕಲು ತಂದೆ ತಾಯಿಗಳು ಸತ್ರ, ಯಜ್ಞ, ದಾನ, ದತ್ರ ಮುಂತಾದವನ್ನು ಪ್ರಾರಂಭಿಸಿದರು. ತಾಯಿ ಮಂಗಳಗೌರಿ ವ್ರತವನ್ನು ಆರಂಭಿಸಿದಳು. ಮಗಳೂ ಕೂಡ ತಾನು ಮಾಡಬೇಕಾದ ವ್ರತ ಯಾವ ಮಂತ್ರ ಜಪಿಸಲಿ ಎಂದು ಕೇಳಿದಳು. ಅದಕ್ಕೆ ತಾಯಿ ಶ್ರಾವಣ ಮಾಸದ ಮೊದಲ ಮಂಗಳವಾರದಂದು ದಂತಧಾವನ, ಶೌಚಾಚಾರ ಪೂರ್ವಕವಾಗಿ ಮಂಗಲ ಸ್ನಾನ ಮಾಡಿ ಮಂಗಳಗೌರಿಯ ಸುವರ್ಣ ಪ್ರತಿಮೆ ಮಾಡಿ 32 ಅಥವಾ 16 ಫಲಗಳು ಹಾಗೂ ಪುಷ್ಪಗಳಿಂದ ಪೂಜಿಸಿ ಆ ಪ್ರತಿಮೆಯನ್ನು ಹಾಗೂ 16 ಉಪಾಯನಗಳನ್ನು ಕೊಡಬೇಕು. ಹೀಗೆ 5 ವರ್ಷ ಮಂಗಳಗೌರಿ ಪೂಜೆ ಮಾಡಬೇಕು ಅಂತ ತಾಯಿ ಹೇಳಿದಾಗ ಹಾಗೆಯೇ ಸುಶೀಲೆಯು 5 ವರ್ಷ ವ್ರತ ಮಾಡಿ ಪತಿವ್ರತ ಪಾರಾಯಣೆ ಆಗಿದ್ದಳು. ಸುಶೀಲೆ ತನ್ನ ಪತಿಯ ಉಂಗುರ ಧರಿಸಿ ಬ್ರಾಹ್ಮಣರಿಗೆ ಪಾದ ಪ್ರಕ್ಷಾಳನೆ ಮಾಡುತ್ತಿದ್ದಳು. ತಾಯಿ ನೀರು ಹಾಕುತ್ತಿದ್ದಳು. ಹರಿಯ ಮಗನು ಗಂಧವನ್ನು ನೀಡುತ್ತಿದ್ದನು, ತಾಂಬೂಲವನ್ನು ಕೊಡುತ್ತಿದ್ದನು. ಈ ಛತ್ರದಲ್ಲಿ ಬ್ರಾಹ್ಮಣರು ಭೋಜನ ಮಾಡುತ್ತಿದ್ದರು. ಇತ್ತ ಶಿವ ಮತ್ತು ಆತನ ಮಾವ ಕಾಶಿಗೆ ಬಂದು ಗಂಗೆಯಲ್ಲಿ ಮಿಂದು ಧರ್ಮಾಚರಣೆ ಮಾಡುತ್ತಾ ಸಾಧು ಸಂತರು ಇವರಲ್ಲಿಗೆ ಹೋಗಿ ಅವರಿಗೆ ಪೀತಾಂಬರಗಳನ್ನು ಕೊಟ್ಟು ಅವರಿಂದ ಚಿರಂಜೀವಿ ಎಂದು ಅರಸಿಕೊಂಡು ಬಂದರು. ಕಾಶಿ ವಿಶ್ವನಾಥನಿಗೆ ನಮಿಸಿ ಊರು ಸುತ್ತಿ ವಾಪಸ್ಸು ಹೊರಟಾಗ ದಾರಿಯಲ್ಲಿ ಶಿವನೆಂದ, ಮಾವ, ನನ್ನ ಶರೀರದಲ್ಲಿ ಅನಾರೋಗ್ಯ ಅನ್ನೋದು ಕ್ಷೀಣಿಸುತ್ತಿದೆ ಎಂದ. ಆಗಲೇ ಪ್ರಾಣೋತ್ಕ್ರಮಣ ಕಾಲ ಅನ್ನೋದು
ಹೋಯಿತು. ಆಗ ಯಮದೂತರೇ ಅವನನ್ನು ಎಳೆಯುತ್ತಿರಲು ಮಂಗಳಗೌರಿ ಬಂದು ನಡೆದು ಅವರನ್ನು ಸೋಲಿಸಿ ಶಿವನ ಪ್ರಾಣ ಉಳಿಸಿದಳು. ಶಿವನು ಎದ್ದು ಮಾವನಿಗೆ, ಹಾಗೂ ಮೇಲಿನಂತೆ ಸ್ವಪ್ನದಲ್ಲಿ ಕಂಡಿದ್ದ ಅರುಹಿದ ಮಾವ ಎಲ್ಲ ಸ್ಮರಿಸಿದರು. ನಡೆ, ಊರಿಗೆ ಹೋಗೋಣ ಎಂದು ಹಿಂದೆ ಹೋಗಿದ್ದ ಪ್ರತಿಷ್ಠಾಪುರದ ಕೆರೆಯ ಬಳಿಗೆ ಬಂದರು. ಅಡುಗೆ ಮಾಡಲು ಆರಂಭಿಸಿದರು. ಅಲ್ಲಿಯೇ ಇದ್ದ ಸುಶೀಲೆಯ ಮನೆಯ ದಾಸಿಯವರು ಹರಿಯ ಅನ್ನಛತ್ರಕ್ಕೆ ನಡೀರಿ ಎಂದರು. ಆವಾಗ ಅವರು ಪರಮಾನ್ನ ಬೇಡ ಎಂದರು. ದಾಸಿಯರು ಹರಿಗೆ ಇದನ್ನು ತಿಳಿಸಲು ಹರಿಯೇ ಅವರಿದ್ದಲ್ಲಿಗೆ ಬಂದು ಆನೆ, ರತ್ನ, ವಸ್ತ್ರಾದಿ ಉಡುಗೊರೆಗಳೊಂದಿಗೆ ಕಳಿಸಿ ಪ್ರಾರ್ಥಿಸಲು ಶಿವ ಹಾಗೂ ಮಾವ ಇಬ್ಬರೂ ಬಂದರು. ಸುಶೀಲೆ ನಾಚುತ್ತಾ ಶಿವನ ಪಾದ ತೊಳೆದು, ಇವನೇ ನನ್ನ ನಿಜವಾದ ಪತಿ ಎಂದಳು. ಆಗ ಸುಶೀಲೆಯ ತಂದೆ ಹರಿಯು ಶಿವನನ್ನು, ನನ್ನ ಅಳಿಯನೆನ್ನಲು ಏನಾದರೂ ಗುರುತು ಇದೆಯಾ ಎಂದು ಕೇಳಲು, ಶಿವನು ಮನೆಯೊಳಗೆ ಹೋಗಿ ತಾನು ಹಿಂದೆ ಗುಪ್ತವಾಗಿ ಚಿನ್ನದ ಪಾತ್ರೆಯಲ್ಲಿಟ್ಟ ಉಂಗುರವನ್ನು ತೋರಿಸಿದನು. ಅದನ್ನು ನೋಡಿದ ಹರಿ ಆತನಿಗೆ ಕನ್ಯಾದಾನ ಮಾಡಿದನಲ್ಲದೆ ರತ್ನಾದಿ ಉಡುಗೊರೆಗಳನ್ನು ಕೊಟ್ಟನು. ಶಿವ ಸುಶೀಲೆಯೊಡನೆ ತನ್ನ ಊರಿಗೆ ಹೊರಟನು. ಶಿವ ದಾರಿಯುದ್ದಕ್ಕೂ ಕೂಡ ದಾನ ಮಾಡುತ್ತಾ ನಡೆದನು. ಹೋಗುವಾಗ ಶ್ರಾವಣ ಮಾಸ ಬರುತ್ತಿರಲು ಮಂಗಳಗೌರಿ ವ್ರತ ಮಾಡಿದಳು ಸುಶೀಲೆ. ಸುಶೀಲೆಯು ಗೌರಿ ವಿಸರ್ಜನೆ ಮಾಡಿದ ಮೇಲೆ ದೀಪದಾನವನ್ನು ಮಾಡಬೇಕು. ತದನಂತರ ನಾವಿಬ್ಬರೂ ಕೂಡ ತಂದೆ ತಾಯಿಗಳನ್ನು ನೋಡಲು ಹೋಗೋಣ ಎಂದಳು. ಹೀಗೆ ಹೇಳಿ ಅವಳು ಗೌರಿ ಆವಾಹನೆ ಮಾಡಿದಳು. ಅಲ್ಲಿ ಉತ್ತಮವಾದಂತಹ ಸುವರ್ಣ ದೇವಾಲಯವನ್ನು ನೋಡಿದರು. ಆಮೇಲೆ ಗೌರಿ ವಿಸರ್ಜನೆ, ದೀಪದಾನ ಮಾಡಿ ತಂದೆ ತಾಯಿಗಳನ್ನು ನೋಡಲು ಕುಂಡನಪುರದ ಸಮೀಪಕ್ಕೆ ಬರಲು ಜನರು ಆಶ್ಚರ್ಯದಿಂದ ಇವರನ್ನು ನೋಡಿ ಧರ್ಮಪಾಲನಿಗೆ ಮಗ ಸೊಸೆಯೊಡನೆ ಬರುವುದನ್ನು ತಿಳಿಸಿದರು. ಧರ್ಮಪಾಲನು ಅವರನ್ನು ನೋಡಲು ಬಂದನು. ಶಿವ ಅವರಿಗೆ ಭಕ್ತಿಯಿಂದ ನಮಸ್ಕರಿಸಿದನು. ಸುಶೀಲೆಯು ಅತ್ತೆ ಮಾವಂದಿರಿಗೆ ನಮಸ್ಕರಿಸಿದಳು. ಮಾವನು ಸುಶೀಲೆಯ ವ್ರತದಿಂದ ಶಿವ ಬದುಕಿದ ಎಂದು ಶಿವನ ತಾಯಿಗೆ ತಿಳಿಸಿದನು. ಸುಶೀಲೆಯು ತಾನು ತನ್ನ ತಾಯಿಯಿಂದ ತಿಳಿದಂತಹ ವ್ರತವನ್ನು ವಿವರಿಸಿದಳು. ಹೀಗೆ ಈ ವ್ರತ ಅನ್ನೋದು ಲೋಕದಲ್ಲಿ ಖ್ಯಾತಿಯನ್ನು ಹೊಂದಿತು. ಧರ್ಮರಾಜನು ಇದನ್ನು ಕೇಳಿ ವ್ರತವಿಧಾನವನ್ನು ಕೇಳಿದನು. ಆವಾಗ ಶ್ರೀಕೃಷ್ಣನು, ರಾಜ, ಶ್ರಾವಣ ಮಂಗಳವಾರದಂದು ಬೆಳಗ್ಗೆ ಎದ್ದು ಶುಚಿರ್ಭೂತರಾಗಿ ಸಂಕಲ್ಪ ಮಾಡಿ ಷೋಡಶೋಪಚಾರಗಳಿಂದ ಮಂಗಳಗೌರಿ ವ್ರತವನ್ನು ಮಾಡಬೇಕು. ಈ ವ್ರತವನ್ನು 16 ದೀಪಗಳಿಂದ ನೀರಾಂಜನ ಮಾಡಬೇಕು. ತನ್ನ ತಾಯಿಗೂ ಇತರ ಸುವಾಸಿನಿ ಸ್ತ್ರೀಯರಿಗೂ ಕೂಡ 16 ಉಪಾಯನಗಳನ್ನು ಕೊಡಬೇಕು. ಈ ವ್ರತ ಮಾಡುವವಳು ಉಪ್ಪಿಲ್ಲದೆ ಊಟ ಮಾಡಬೇಕು. ರಾತ್ರಿ 16 ದೀಪಗಳಿಂದ ಆರತಿ ಮಾಡಿ ವಿಸರ್ಜನೆ ಮಾಡಬೇಕು. ಹೀಗೆ 5 ವರ್ಷ ಶ್ರಾವಣ ಮಾಸದ ಮಂಗಳವಾರಗಳಂದು ಈ ವ್ರತವನ್ನು ಮಾಡಿ ನಂತರ ಉದ್ಯಾಪನವನ್ನು ಮಾಡಬೇಕು. ಈಗ ನಾನು ಹೇಳಿದ ಈ ಕಥೆಯನ್ನು ಕೇಳುವವರು ಪುಣ್ಯಭಾಗಿಗಳಾಗಿ ಐಶ್ವರ್ಯವಂತರಾಗುವುದಲ್ಲದೆ ತಮ್ಮ ಪತಿಯ ಆಯುರ್ವೃದ್ಧಿಯೂ ಆಗಿ ಸೌಮಾಂಗಲ್ಯ ಹಾಗೂ ಸೌಭಾಗ್ಯವು ಹೆಚ್ಚುವುದು ಅಂತ ಶ್ರೀಕೃಷ್ಣ ಭಗವಾನರು ಹೇಳಿದರು. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.